ಬಂದ್ಬಿಟ್ಟು ನಾನು ಸ್ವಿಫ್ಟ್ ಡಿಸೈರ್ ಅನ್ನೋ ಒಂದು ಆಟೋಮೆಟಿಕ್ ವೆಹಿಕಲ್ ಬಗ್ಗೆ ಡೆಮಾನ್ಸ್ಟ್ರೇಷನ್ ಕೊಡ್ತಿದ್ದೀನಿ. ಈಗ ನೋಡೋಣ, ಇದು ಬಂದ್ಬಿಟ್ಟು ನಿಮಗೆ ಡಿಸೈರ್ VXi AGS. ಇದು 2021 ಮಾಡಲಾಗಿದೆ, ಓಡಿರೋದು 98,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಈ ವೆಹಿಕಲ್ ನಿಮಗೆ 22 ಮಾಡಲಾಗಿರೋದ್ರಿಂದ ನಿಮಗೆ 1 ಇಯರ್ ವ್ಯಾರಂಟಿ ಇದೆ ಟ್ರೂ ವ್ಯಾಲ್ಯೂ ಕಡೆಯಿಂದ, ಮತ್ತೆ 3 ಸರ್ವಿಸ್ನ ಫ್ರೀಯಾಗಿ ಮಾಡಿಕೊಡ್ಲಾಗುತ್ತೆ. ಸೊ ನಾವೀಗ ಇದು ವೆಹಿಕಲ್ ಡೈಮೆನ್ಷನ್ ಅದಕ್ಕೆಲ್ಲ ಬಂದರೆ, ಇದು ಏರೋಡೈನಮಿಕ್ಸ್ ಶೇಪಲ್ಲಿ ನಿಮಗೆ ವೆಹಿಕಲ್ ಇದೆ. ಇದರಿಂದ ನಿಮಗೆ ಹೋಗುವಾಗ ಒಳ್ಳೆ ಈಸಿಯಾಗಿ ವೆಹಿಕಲ್ಲು ಮೈಲೇಜ್ ಚೆನ್ನಾಗಿ ಬರಲಿಕ್ಕೆ ಅಂದರೆ ತಡೆಯೋಲ್ಲ ಗಾಳಿ ಅನ್ನೋದು, ಆ ಶೇಪಲ್ಲಿ ನಿಮಗೆ ಅವೈಲೇಬಲ್ ಅನ್ನೋದು ಇರುತ್ತೆ. ಹೆಡ್ಲ್ಯಾಂಪ್ಸು 2 ಹೆಡ್ಲ್ಯಾಂಪ್ಸು ನಮಗೆ ಅವೈಲೇಬಲ್ ಇದೆ. ಇದು ಏನಂದರೆ ಹೈ ವೋಲ್ಟೇಜು ಹೆಡ್ಲ್ಯಾಂಪ್ಸ್ ಇರ್ತವೆ, ಮತ್ತು ಕನ್ಸಂಪ್ಷನ್ ಅನ್ನೋದು ಪವರ್ನ ಕಡಿಮೆಯಾಗಿ ತಗೊಳ್ತಾ ಹೋಗ್ತದೆ. ನಿಮಗೆ DRLs VXi ಆಗಿರೋದ್ರಿಂದ ಇದಕ್ಕೆ DRLs ಇಲ್ಲ. ಫಾಗ್ ಲ್ಯಾಂಪ್ಸ್ ಅನ್ನೋದು ಇರೋಲ್ಲ, ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಕಸ್ಟಮರ್ ಬೇಕಂದರೆ ಹಾಕ್ಸ್ಕೊಬೋದು. ನೀವು ಈಗ ಎಂಬ್ಲಮ್ ಸುಜುಕಿ ಎಂಬ್ಲಮ್ ಇತ್ತು ಗ್ರಿಲ್ಲಲ್ಲಿ ನೋಡ್ಬೋದು, ಒಂದು ಸ್ಪೋರ್ಟಿವ್ ಲುಕ್ ಅನ್ನೋದು ನಮ್ಗೆ ಕೊಡ್ತಾ ಹೋಗ್ತದೆ. ನೋಡಿದ್ರೆ ನಮ್ಗೆ ಒಂದು ಫೀಲ್ ಅನ್ನೋದು, ಒಂದು ಪ್ರೀಮಿಯಂ ಫೀಲ್ ಅನ್ನೋದು ಕೊಡ್ತಾ ಹೋಗ್ತದೆ. ಸೊ ಆದ್ದರಿಂದ ಇದು ಕೊಟ್ಟಿದ್ದಾರೆ. ಮತ್ತು ವಿಂಡ್ಶೀಲ್ಡ್ ಅನ್ನೋದು ನಮಗೆ ಇದು ಡಬಲ್ ಕೋಟೆಡ್ ವಿಂಡ್ಶೀಲ್ಡ್ ಇರುತ್ತೆ. ನಿಮಗೆ ಸೂರ್ಯನ ಕಿರಣನ ಅದು ಕಂಟ್ರೋಲ್ ಮಾಡಿಬಿಟ್ಟು ವೋಲ್ಟೇಜ್ ಜಾಸ್ತಿ ಒಳಗಡೆ ಬಿಡಲ್ಲ, ಅದು ಕೂಲಾಗಿರುತ್ತೆ. ಮತ್ತು ಇದು ಡಬಲ್ ಕೋಟೆಡ್ ಆಗಿರೋದ್ರಿಂದ ಏನಾದರೂ ಹೊಡೆದ್ರು ಅದೇನಾಗುತ್ತಂದರೆ ಒಳಗಡೆ ಅದು ಚಿಮ್ಮಲ್ಲ ಗ್ಲಾಸ್ ಅನ್ನೋದು, ಅದು ಹಂಗೆ ಹಿಡಿದಿಡುತ್ತೆ, ಅದನ್ನು ತೆಗಿಬೋದು. ವೈಪರ್ಸ್ ಆಲ್ಸೋ ಅವೈಲೇಬಲ್ ಇದೆ. ನಿಮ್ಗೆ ಇನ್ನೊಂದು ಏನು ಅವೈಲೇಬಲ್ ಇದೆ ಅಂದರೆ, ಇದು ಆಟೋಮೆಟಿಕ್ಕಾಗಿ ಮಳೆ ಬರುವಾಗ ಅದು ಸೆನ್ಸ್ ಮಾಡಿಬಿಟ್ಟು ವೈಪರ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಆ ಆಪ್ಷನ್ ಆಲ್ಸೋ ನಮಗೆ ಅವೈಲೇಬಲ್ ಅನ್ನೋದು ಇದೆ. ಸೊ ನಾವು ಬಂದ್ಬಿಟ್ಟು ಈಗ ಇಂಟೀರಿಯರ್ಗೆ ಸೈಡ್ ಔಟರ್ ರೇರ್ ವ್ಯೂ ಮಿರರ್ಸ್ಗೆ ನಿಮಗೆ ಸೈಡ್ ಇಂಡಿಕೇಟರ್ಸ್ ಆಲ್ಸೋ ಕೊಟ್ಟಿದೆ. ನಾವು ಟರ್ನ್ ತಗೊಳ್ಳುವಾಗ ಸೈಡಲ್ಲಿ ಬರುವಂಥ ವೆಹಿಕಲ್ಗೆ ಅದು ಗೊತ್ತಾಗ್ತಾ ಇದೆ ನಮಗೆ ಈ ಕಡೆ ಟರ್ನ್ ಆಗ್ತಿದೆಯಾ ಅಂತ. ಸೊ ನಾವೀಗ ಇದು ಸೆಂಟ್ರಲ್ ಲಾಕಿಂಗ್ ಕೀ ಅನ್ನೋದು ಅವೈಲೇಬಲ್ ಇರುತ್ತೆ ನಮಗೆ. ಸೊ ಇಂಟೀರಿಯರ್ ಬಂದರೆ ನಿಮಗೆ ಇದು ಸೆಡಾನ್ ವೆಹಿಕಲ್ ಆಗಿರೋದ್ರಿಂದ ಮತ್ತೆ ಹೆಡ್ ರೂಮ್ ಆಗಿರ್ಬೋದು, ಶೋಲ್ಡರ್ ರೂಮ್ ಅಂದ್ರೂ ನಮಗೆ ಸಖತ್ತಾಗಿರುತ್ತೆ ಈ ವೆಹಿಕಲಲ್ಲಿ. ಸೊ ನೀವು ಇಲ್ಲಿ ಇದು ನೋಡ್ಬೋದು, ಇಂಟೀರಿಯರ್ ಅಲ್ಸೆ ನಮಗೆ ಒಂದು ಕಂಫರ್ಟ್ ಅನ್ನೋದು ಕೊಡ್ತಾ ಹೋಗ್ತದೆ. ಇಲ್ಲೇ ನಮ್ಗೆ ಔಟರ್ ರೇರ್ ಮಿರರ್ನ ಎಲ್ಲ ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ಮತ್ತು ಚೈಲ್ಡ್ ಲಾಕ್ ಅವೈಲೇಬಲ್ ಇರುತ್ತೆ. 4 ಡೋರ್ಸ್ನ ಕಂಟ್ರೋಲ್ ಮಾಡೋದು ಡ್ರೈವರ್ ಸೀಟಲ್ಲೇ ನಮಗೆ ಅವೈಲೇಬಲ್ ಇರುತ್ತೆ. ಸ್ಟೇರಿಂಗ್ ಬಂದು ಪವರ್ ಸ್ಟೇರಿಂಗ್ ಇರುತ್ತೆ ನಮಗೆ. ನೋಡ್ಬೋದು ಈಗ ಇದು ಒಂದು ಟಚ್ ಸ್ಕ್ರೀನ್ ಇಲ್ಲ, ಬಟ್ ಜಸ್ಟ್ ಇದು ಡಿಸ್ಪ್ಲೇ ಅನ್ನೋದು ಆಲ್ಸೋ ನಮಗೆ ಅವೈಲೇಬಲ್ ಇದೆ. ಇದರಲ್ಲಿ ಆಡಿಯೋ ಕಂಟ್ರೋಲ್ ಎಲ್ಲ ನಮಗೆ ಸ್ಟೇರಿಂಗಲ್ಲೇ ಕೊಟ್ಟಿರ್ತಾನೆ. ಕಾಲ್ ಕನೆಕ್ಟ್ ಇರ್ಬೋದು, ಕಾಲ್ ಡಿಸ್ಕನೆಕ್ಟ್ ಇರ್ಬೋದು, ಬ್ಲೂಟೂತ್ ಕನೆಕ್ಷನ್ ಇರ್ಬೋದು, ಮೋಡ್ ಚೇಂಜ್ ಇರ್ಬೋದು, ವ್ಯಾಲ್ಯೂಮ್ ಚೇಂಜ್ ಇರ್ಬೋದು, ಎಲ್ಲ ಇರುತ್ತೆ. ನಿಮಗೆ MID ಡಿಸ್ಪ್ಲೇ ನೋಡ್ಬೋದು. ಇದರಲ್ಲಿ ಏನೇ ಡೋರ್ ಓಪನ್ ಇದೆಯಾ, ಯಾವುದೇ ಎಲ್ಲ ಥರದ ಅಲರ್ಟ್ಸ್ ಕೊಡುತ್ತೆ. ಫ್ಯೂಯಲ್ ಇರ್ಬೋದು, ಸ್ಪೀಡ್ ಇರ್ಬೋದು, ಟ್ರಿಪ್ ಇರ್ಬೋದು, ಅದೆಲ್ಲ ನಮಗೆ ಇದರಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಇದು AC ವಿಂಡ್ ಬ್ಲೋಯರ್ ಆಲ್ಸೋ ನಮಗೆ ಅವೈಲೇಬಲ್ ಇರುತ್ತೆ. ಇದು ನೋಡಿ, ಇದು AGS ಅಂದರೆ ನಿಮಗೆ 3 ಆಪ್ಷನ್ ಇರುತ್ತೆ. ಕ್ಲಚ್ ಇರಲ್ಲ, ಜಸ್ಟ್ ನಮಗೆ ಬ್ರೇಕ್ ಮತ್ತು ಎಕ್ಸಿಲೇಟರ್ ಇರುತ್ತೆ. ಇದು ರಿವರ್ಸ್ ಒಂದಿರುತ್ತೆ, ನ್ಯೂಟ್ರಲ್ ಒಂದಿರುತ್ತೆ, ಮತ್ತು ಡ್ರೈವ್ ಇರುತ್ತೆ. ಅದನ್ನು ನಾವು ಅದ್ರ ಮೇಲೆ ಎಕ್ಸಿಟ್ ಕೊಡ್ತಾ ಹೋಗ್ತಾ ಹೋಗ್ಬೋದು. ಮ್ಯಾನ್ಯಲ್ ಆಪ್ಷನ್ ಆಲ್ಸೋ ನಮ್ಗೆ ಒಂದು ಅವೈಲೇಬಲ್ ಇರುತ್ತೆ. ಮ್ಯಾನ್ಯಲ್ಗೆ ಹಾಕ್ಬಿಟ್ಟು ಪ್ಲಸ್ಗೆ ನಾವು ಹಾಕ್ತಾ ಹೋದಂಗೆಲ್ಲ ಆ ಥರ ಇರುತ್ತೆ. ನೀವು ಡ್ಯಾಶ್ ಬೋರ್ಡ್ ನೋಡ್ಬೋದು, ಡಬಲ್ ಕೋಟೆಡ್ ಡ್ಯಾಶ್ ಬೋರ್ಡ್ ಆಗಿದೆ ಇದೆ. ಸೊ ಒಂದು ಪ್ರೀಮಿಯಮ್ ಲುಕ್ ಅನ್ನೋದು ಕೊಡುತ್ತೆ, ಸ್ಪೋರ್ಟಿ ಲುಕ್ ಅನ್ನೋದು ಕೊಡುತ್ತೆ. ಇನ್ಸೈಡ್ ರೇರ್ ವ್ಯೂ ಮಿರರ್ ಆಲ್ಸೋ ಅವೈಲೇಬಲ್ ಇದೆ. ಸನ್ ವೈಸರ್ಸ್ ಆಲ್ಸೋ ನಿಮ್ಗೆ ಅವೈಲೇಬಲ್ ಇದೆ. ಸನ್ ಇರ್ಬೋದು, ಆಪೋಸಿಟ್ ವೆಹಿಕಲ್ ನಮ್ಮ ಕಣ್ಣಿಗೆ ಹೊಡಿದ ಇರೋ ಥರ ಆ ಥರ ಇದೆ. ನಿಮಗೆ ಸೀಟ್ ಅನ್ನೋದು ಆಲ್ಸೋ ನಮಗೆ ಹೈಟ್ ಅಡ್ಜಸ್ಟಬಲ್ ಇದೆ VXi ಅಲ್ಲಿ. ಮತ್ತು ಟಿಲ್ಟ್ ಅಪ್ ಆಗಿದೆ, ಪುಷ್ ಡೌನ್ ಪುಷ್ ಅಪ್ ಆಲ್ಸೋ ನಮಗೆ ಅವೈಲೇಬಲ್ ಇದೆ. ಸೊ ಇದಿಷ್ಟು ಇಂಟೀರಿಯರು. ನಾವೀಗ ಬಂದುಬಿಟ್ಟು ನಾವು ನೋಡ್ತಾ ಹೋಗ್ಬೋದು. ಹೈ ವೋಲ್ಟೇಜ್ ಹೆಡ್ಲ್ಯಾಂಪ್ಸ್ ಅನ್ನೋದು ಇರುತ್ತೆ. ನಿಮಗೆ ಹೈ ರೆಸಲ್ಯೂಷನ್ ಹೆಡ್ಲ್ಯಾಂಪ್ಸ್ ಆಲ್ಸೋ ನಿಮ್ಗೆ ಗೊತ್ತಾಗ್ತದೆ. ಬ್ರೇಕ್ ಹಿಡಿದ್ರೆ ಥರ್ಡ್ ವೆಹಿಕಲ್ ಅದು ಆಲ್ಸೋ ನಿಮ್ಗೆ ಅವೈಲೇಬಲ್ ಇದೆ. ವಿಂಡ್ಶೀಲ್ಡ್ ಆಲ್ಸೋ ಫುಲ್ಲು ವೈಡ್ ಆಗಿರೋದ್ರಿಂದ ಹಿಂದೆ ಬರೋದು ಎಲ್ಲ ಸಿಂಗಲ್ ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ. ಬೂಟ್ ಸ್ಪೇಸ್ನ ನಾವು ನೋಡ್ಬೋದು. ಬೂಟ್ ಸ್ಪೇಸ್ ಆಲ್ಸೋ ನಿಮಗೆ ಸೆಡನ್ ವೆಹಿಕಲ್ ಆಗಿರೋದ್ರಿಂದ ಒಂದು 2 ಫ್ಯಾಮಿಲಿ ಬೇಕಾದಷ್ಟು ಬೇಜನ್ನು ನಾವು ಹಾಕ್ಕೊಂತ ಹೋಗ್ಬೋದು. ಸೆನ್ಸರ್ಸ್ ಆಲ್ಸೋ ಇದೆ ಅವೈಲೇಬಲ್ ಇರುತ್ತೆ. ರೇರ್ ಪಾರ್ಕಿಂಗ್ ಯೂಸ್ ಆಗುತ್ತೆ ನಮಗೆ. ಸೊ ರೇರಲ್ಲಿ ಹೋಗುವಾಗ ಮನುಷ್ಯರು ಯಾರಾದರೂ ಬಂದರೆ ಅದು ಸೆನ್ಸ್ ಮಾಡಿಬಿಟ್ಟು ಬೀಟ್ನ ಕೊಡ್ತಾ ಹೋಗ್ತದೆ. ಸೊ ಇದು ಪೆಟ್ರೋಲ್ ವೆಹಿಕಲ್ ಇದೆ. ನಾವು ಬಂದ್ಬಿಟ್ಟು ಈಗ ನಿಮಗೆ ಇದರಲ್ಲಿ 60-40 ಸ್ಪ್ಲಿಟ್ ಶೀಟ್ ಅನ್ನೋದು ನಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ ಹ್ಯಾಂಡ್ ರೆಸ್ಟಿಂಗ್ ಆಲ್ಸೋ ಅವೈಲೇಬಲ್ ಇದೆ. ನಿಮ್ಗೆ ನೋಡ್ತಾ ಇದ್ದೀರಾ, ಫುಲ್ ಸ್ಪೇಷಿಯಸ್ ಆಗಿರುತ್ತೆ. ನಿಮಗೆ ಲೆಗ್ ರೂಮು ಬೇಜಾನ್ ಇದೆ. ನಿಮ್ಗೆ ಶೋಲ್ಡರ್ ರೂಮು ನೋಡಿ ಎಷ್ಟೊಂದಿದೆ ನಿಮಗೆ. ಸೊ ಇಲ್ಲಿ ರೇರಲ್ಲಿ AC ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ಸೊ ಬೇಜಾನು ಸ್ಪೇಸ್ ಅನ್ನೋದು ನಮಗೆ ಕೊಟ್ಟಿದ್ದಾನೆ ಇದರಲ್ಲಿ ಸೆಡನಲ್ಲಿ. ನಿಮ್ಗೆ ಒಳ್ಳೆ ವೆಹಿಕಲ್, ಪರ್ಫೆಕ್ಟ್ ಲಾಂಗ್ ಡ್ರೈವ್ಗೆ ಸಖತ್ತಿರುತ್ತೆ ನಿಮಗೆ ಡಿಸೈರ್ ಅನ್ನೋ ವೆಹಿಕಲ್ಲು. ಸೊ ಒಳ್ಳೆ ಸಖತ್ತಾಗಿರುವಂಥ ವೆಹಿಕಲ್ಲು ನಮಗೆ ಅವೈಲೇಬಲ್ ಇದೆ. ಸೊ ಈಗ ಸೀಟ್ಸ್ ಆಯ್ತಲ್ಲ, ಸೇಫ್ಟಿ ಪರವಾಗಿ ಹೋಗೋಣ. ಸೇಫ್ಟಿ ಪರವಾಗಿ ಹೋದರೆ ನಮಗೆ ಒಂದು ರೇರ್ ಕ್ಯಾಮ್ರಾ ನಾವು ಹಾಕ್ಸ್ಕೊಬೋದು, ಇದಕ್ಕಿಲ್ಲ. ಸೊ ಅದೊಂದು ಸೇಫ್ಟಿ ಫೀಚರ್ ಕೊಟ್ಟಿದ್ದಾನೆ, ಅಂದರೆ ಹಾಕ್ಸ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಪವರ್ ಸ್ಟೇರಿಂಗ್ ಆಲ್ಸೋ ಒಂದು ಸೇಫ್ಟಿಯಲ್ಲಿ ಬರುತ್ತೆ. ಅಡ್ರೆಸ್ ಆಲ್ಸೋ ಸೇಫ್ಟಿ ಬರುತ್ತೆ. ನಿಮಗೆ ABS ಮತ್ತು EBD ಅನ್ನೋದು ಆಲ್ಸೋ ನಿಮಗೆ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿರ್ತಾನೆ. ಸೊ ಅದು ಆಲ್ಸೋ ನಿಮ್ಗೆ ಅವೈಲೇಬಲ್ ಇರುತ್ತೆ. ಮತ್ತು ಮೇನು ಸೀಟ್ ಬೆಲ್ಟ್ಸ್ ನೋಡಿ, ಸೀಟ್ ಬೆಲ್ಟ್ಸ್ ಆಲ್ಸೋ ನಿಮ್ಗೆ ರೇರಲ್ಲೂ 3 ಸೀಟ್ ಬೆಲ್ಟ್ಸ್ ಕೊಟ್ಟಿರ್ತಾನೆ, ಇಲ್ಲೂ 2 ಇರುತ್ತೆ. ಸೊ ಅದು ಆಲ್ಸೋ ಒಳ್ಳೆ
ಇದು ಸೇಫ್ಟಿ ಫೀಚರು, ಮತ್ತು ನಿಮಗೆ ಕಂಪ್ರೆಷರ್ ಆಲ್ಸೋ ಕೊಟ್ಟಿರ್ತಾನೆ. ಅದೊಂದು ನಿಮಗೆ ಒಳ್ಳೆ ಸೇಫ್ಟಿ ಫೀಚರ್ಸ್ ಅನ್ನೋದು ಒಳ್ಳೆ ಸಖತ್ತಾಗಿದೆ. ಫೀಚರ್ಸ್ ಎಲ್ಲ ಸಖತ್ತಾಗಿದೆ. ಏರ್ ಬ್ಯಾಗ್ಸ್ ಅನ್ನೋದು ಡಬಲ್ ಏರ್ ಬ್ಯಾಗ್ಸ್ ಇರುತ್ತೆ, ಸೊ ಅದು ಚೆನ್ನಾಗಿರುತ್ತೆ. ಮತ್ತು ನಾವು ಟೆಕ್ನಾಲಜಿಗೆ ಹೋದರೆ ಇದು ಬಂದ್ಬಿಟ್ಟು ನಿಮಗೆ 1.3 ಲೀಟ್ರ್ ಇಂಜಿನ್, 1.2 ಲೀಟ್ರ್ ಕೆ ಸಿರೀಸ್ ಇಂಜಿನ್ ಅವೈಲೇಬಲ್ ಇರುತ್ತೆ. ಕೆ ಸಿರೀಸ್ ಇಂಜಿನ್ ಅನ್ನೋದು ಅಲ್ಯೂಮಿನಿಯಂ ಮೆಟಲಿಂದ ಅದು ಆಗಿರುತ್ತೆ ಮ್ಯಾನುಫ್ಯಾಕ್ಚರ್. ಸೊ ಅದರಿಂದ ನಿಮಗೆ ವೆಯ್ಟ್ ಲಾಸ್ ಆಗಿರುತ್ತೆ, ಮತ್ತು ಬೇಗ ಹೀಟ್ ಆದರೂ ಬೇಗ ಕೂಲ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಮೈಲೇಜ್ ಅನ್ನೋದು ಜಾಸ್ತಿ ಬರ್ತಾ ಹೋಗ್ತದೆ. ಇಂಜಿನ್ ಬಾಳುವಿಕೆ ಜಾಸ್ತಿ ಬರುತ್ತೆ, ಮತ್ತು ಅದರಿಂದ ಗಾಡಿ ಜಾಸ್ತಿ ಮೈಲೇಜ್, ಗಾಡಿ ಬಾಳುವಿಕೆನೂ ಚೆನ್ನಾಗಿ ಬರುತ್ತೆ. ಅದರಿಂದ ಕಾಸ್ಟ್ ಅನ್ನೋದು ನಮಗೆ ರೆಡ್ಯೂಸ್ ಆಗ್ತಾ ಹೋಗ್ತದೆ. ಸೊ ನಿಮಗೆ ಮೈಲೇಜ್ ಅನ್ನೋದು ನಾವು 16ಇಂದ 20ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇಲಿ ಇನ್ನೂ ಜಾಸ್ತಿ ಮೈಲೇಜ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಇದಿಷ್ಟು ವೆಹಿಕಲ್ಲು, ಡಿಸೈರ್, ಸ್ವಿಫ್ಟ್ ಡಿಸೈರ್ ವೆಹಿಕಲ್, ಆಟೋಮೆಟಿಕ್ 2022 ಮಾಡಲ್ ವೆಹಿಕಲ್ಲು. ನಾನು ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ನಮಸ್ಕಾರ.